ಮಕರ ಸಂಕ್ರಾಂತಿ ಭೂಮಿಗೂ ರೈತನಿಗೂ ಗೋವಿಗೂ ಇರುವ ಅವಿನಾಭಾವ ಸಂಬಂಧವನ್ನು ಸೂಚಿಸುವ ಹಬ್ಬ ಅಂತ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ನಿರ್ದೇಶಕಿ ಕುಡಕಂಡಿ ಸೋನಿ ಸುದೀಪ್ ಅವರು ಹೇಳಿದ್ದಾರೆ. ಚೇರಂಬಾಣೆ ಗೌಡ ಸಮಾಜದಲ್ಲಿ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟ ಏರ್ಪಡಿಸಿದ್ದ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಹಾಗೂ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ 2026ನೇ ವರ್ಷದ ಮಾಸಿಕ ಸಭೆಯಲ್ಲಿ ಪಾಲ್ಗೊಂಡು ಸಂಕ್ರಮಣದ ಆಚರಣೆ ಮತ್ತು ಪದ್ಧತಿ ಪರಂಪರೆ ಬಗ್ಗೆ ಬೆಳಕು ಚೆಲ್ಲಿದರು. ರೈತರಿಗೆ ಇದು ಸುಗ್ಗಿ ಹಬ್ಬ. ದವಸ ಧಾನ್ಯಗಳು ಮನೆ ತುಂಬಿ ಸಂಭ್ರಮಿಸುವ ಕಾಲ. ಆದ್ದರಿಂದ ಮಾನವರಿಗೂ ಪ್ರಾಣಿಗಳಿಗೂ ಯಥೇಚ್ಛವಾಗಿ ದಾನ ನೀಡುತ್ತಾ ವರ್ಷವಿಡೀ ರೈತನಿಗೆ ಹೆಗಲು ಕೊಟ್ಟು ಗೋವನ್ನ ಪೂಜಿಸುತ್ತಾ ಅವುಗಳ ದೇಹದಲ್ಲಿ ಕ್ರಿಮಿಕೀಟಗಳು ಬಾಧಿಸದಂತೆ ಅವುಗಳಿಂದ ಕಿಚ್ಚು ಹಾಯಿಸಿ ಸಂರಕ್ಷಣೆ ಮಾಡುವಂತಹ ಜಾನಪದ ಹಬ್ಬವು ಸಂಕ್ರಾಂತಿಯಾಗಿರುತ್ತದೆ. ಮಕರ ಸಂಕ್ರಾಂತಿಯನ್ನು ದೇಶದ ಎಲ್ಲೆಡೆಯಲ್ಲೂ ನಾನಾ ಹೆಸರುಗಳಿಂದ ಆಚರಿಸ್ತಾರೆ. ಕೆಲವೆಡೆ ಪೊಂಗಲ್ ಅಂತ ಆಚರಿಸಿದರೆ ಇನ್ನು ಕೆಲವೆಡೆ ಗಾಳಿಪಟ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಒಟ್ಟಿನಲ್ಲಿ ಸಂಕ್ರಾಂತಿ ರೈತರ ಬಾಳಿನಲ್ಲಿ ಸಂಭ್ರಮದ ಸುಗ್ಗಿ ಹಬ್ಬ, ಸಮೃದ್ಧಿಯ ಸಂಕೇತದ ಹಬ್ಬ ಎಂದರು. ಈ ಸಂದರ್ಭದಲ್ಲಿ ಅವ ತನ್ನ ಕೃಷಿ ಕಾರ್ಯಕ್ಕೆ ಹೆಸರು ಕೊಟ್ಟಂತ ದನಕರುಗಳನ್ನ ಸಹ ಮರೆಯಲ್ಲ. ಆ ಸಂದರ್ಭದಲ್ಲಿ ಅವುಗಳನ್ನ ಬೆಳಿಗ್ಗೆ ಎಣ್ಣೆ ಸ್ನಾನ ಮಾಡಿಸಿ ಅವಕ್ಕೆ ಬಣ್ಣ ಅಲಂಕಾರಗಳನ್ನ ಮಾಡಿ ಸಂಜೆ ಹೊತ್ತಲ್ಲಿ ಕಿಚ್ಚು ಹಾಯಿಸೋದು, ಅಂದ್ರೆ ಅದರ ಮೈಯಲ್ಲಿದ್ದಂತಹ ಹುಳ ಹೊಟ್ಟೆನ ಸಾಯಲಿ ಅಂತ ಹೇಳಿ ಆ ಬೆಂಕಿಲಿ ದಾಟಿಸುವಂತ ಒಂದು ಪದ್ಧತಿಯು ಸಹ ಉಂಟು. ಅದರೊಟ್ಟಿಗೆ ಗೋಪೂಜೆಗೂ ಸಹ ವಿಶೇಷವಾದ ಮಹತ್ವ ಉಂಟು. ಅದರ ಒಂದು ರೋಮಗಳಲ್ಲೂ ನಾವು ಕೋಟಿ ದೇವತೆಗಳ ನೆಲೆಸಿದ್ದಾವೆ ಅಂತ ಹೇಳುವಂತಹ ನಂಬಿಕೆಯೊಟ್ಟಿಗೆ ಸಾಧ್ಯವಾದರೆ ನಾವು ಸಹ ಎಲ್ಲಾದ್ರೂ ದನ ಗೋವು ಸಿಕ್ಕಿದ್ರೆ ಕಾಲು ಮುಟ್ಟಿಯೋ ಮೈ ಮುಟ್ಟಿಯೋ ಒಂದು ಕುಂಡಿ ಏನಾದರೂ ತಿಂಬತ್ತೆ ಕೊಟ್ಟು ಈ ಸಂದರ್ಭದಲ್ಲಿ ದನಕರುಗಳಿಗೂ ಅಷ್ಟೇ ಎಳ್ಳು ಬೆಲ್ಲ ಮತ್ತೆ ಅಕ್ಕಿ ಬೆಲ್ಲದಿಂದ ಮಾಡಿದಂತಹ ಹುಗ್ಗಿ ತುಪ್ಪಗಳನ್ನು ಕೊಟ್ಟು ಅವುಗಳಿಗೂ ಸಹ ಒಂದು ರೀತಿಯ ಕೃತಜ್ಞತೆಯನ್ನು ತೋರಿಸುವುದು ಸಹ ಉಂಟು. ಅದರೊಟ್ಟಿಗೆ ಇನ್ನು ಮಕರ ಸಂಕ್ರಾಂತಿ, ಬೇರೆ ಹಬ್ಬಗಳಲ್ಲಿ ನಾವು ಸಿಹಿ ಹಂಚುವುದು ಸಾಮಾನ್ಯವಾದ್ರೆ ಮಕರ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಬೀರುವುದೇ ಒಂದು ಮಹತ್ವ. ಅದಕ್ಕೂ ಸಹ ವೈಜ್ಞಾನಿಕ ಕಾರಣ ಸಹ ಉಂಟು. ಈ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ತೇವಾಂಶಗಳೆಲ್ಲ ಕಮ್ಮಿಯಾಗಿರೋದ್ರಿಂದ ಅದರಲ್ಲಿ ಯಥೇಚ್ಛವಾದಂತಹ ಎಣ್ಣೆ ಜಿಡ್ಡು ಇರುವುದರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ಪೋಷಕಾಂಶಗಳನ್ನು ಅದು ಕೊಟ್ಟದೆ ಅಂತ ಹೇಳಿ ಆ ಎಳ್ಳು ಬೆಲ್ಲ ಬೀರುವಂತಹ ಒಂದು ಹಬ್ಬ ಸಹ ಮಕರ ಸಂಕ್ರಾಂತಿ. ಈ ಎಳ್ಳು ಬೆಲ್ಲನ ತಿಂದು ನಾವೆಲ್ಲ ಒಳ್ಳೆ ಮಾತನಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಮಹಿಳಾ ಒಕ್ಕೂಟದ ಕಾರ್ಯದರ್ಶಿ ಕೇಕಡ ಪೂಜಾ ನಾಗೇಂದ್ರ ಮಾತನಾಡಿ, ಮಕರ ಸಂಕ್ರಾಂತಿ ಸೂರ್ಯನನ್ನ ಪೂಜಿಸುವ ಹಬ್ಬ. ಸೂರ್ಯ ತನ್ನ ಪಥವನ್ನ ಉತ್ತರಾಯಣಕ್ಕೆ ಬದಲಿಸುವ ಪುಣ್ಯಕಾಲ. ಸಂಕ್ರಾಂತಿ ಸಮಯದಲ್ಲಿ ಅತಿ ಹೆಚ್ಚು ಚಳಿ ಇರುವ ಕಾರಣ ನಮ್ಮ ದೇಹದಲ್ಲಿ ಎಣ್ಣೆಯ ಅಂಶ ಕಡಿಮೆಯಾಗಿ ಚರ್ಮ ಬಿಗಿಯಾಗಿರುತ್ತದೆ. ಈ ಸಂದರ್ಭ ನಾವು ಸೇವಿಸುವ ಎಳ್ಳು ಬೆಲ್ಲದಿಂದ ನಮ್ಮ ಚರ್ಮಕ್ಕೆ ಎಣ್ಣೆ ಅಂಶ, ಕಬ್ಬಿಣಾಂಶ ಯಥೇಚ್ಛವಾಗಿ ದೊರಕಿ ಚರ್ಮ ಕಾಂತಿಗೊಳ್ಳುತ್ತದೆ, ಆರೋಗ್ಯ ವೃದ್ಧಿಯಾಗುತ್ತದೆ ಎಂದರು. ಇದಲ್ಲದೆ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದರ ಜೊತೆಗೆ ಸೂರ್ಯ ದೇವರಿಗೆ ಪ್ರಿಯವಾದ ಎಳ್ಳನ್ನು ಅರ್ಪಿಸಲಾಗುವುದು ಎಂದರು. ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದ ಕಡ್ಲೇರ ತುಳಸಿ ಮೋಹನ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ದಿನದ ಮಹತ್ವದ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಕರ ಸಂಕ್ರಾಂತಿ ಹಬ್ಬವನ್ನು ಸಾಂಕೇತಿಕವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಾನಪದ ಕೃಷಿ ಪರಿಕರಗಳು, ದವಸ ಧಾನ್ಯ, ಕಬ್ಬು ಸೇರಿಸಿ ಹಾಲು ಉಕ್ಕಿಸುವ ಶುಭ ಸಂಕೇತ ಸೂಚಿಸುವ ಸಂಭ್ರಮದ ಹಬ್ಬದಂದು ದೀಪ ಬೆಳಗಿ ಧಾನ್ಯಲಕ್ಷ್ಮಿಗೆ ಪೂಜೆ ಸಲ್ಲಿಸಿ ಎಳ್ಳು ಬೆಲ್ಲವನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಒಕ್ಕೂಟದ ಸದಸ್ಯರು ಸಂಕ್ರಾಂತಿಯ ಸಂಭ್ರಮವನ್ನು ಸವೆದರು. ಮಹಾಗಣಪತಿ ಜಯವನ್ನು ನೀಡು, ಶುಭವನ್ನು ದಯಮಾಡು. ಮಾನವ ಜನ್ಮದಿ ಜನಿಸಿದ ನಮ್ಮಯ ಪಾಪವ ನೀಗು, ನಮ್ಮೆಲ್ಲರ ಇಷ್ಟಾರ್ಥವನ್ನು ಪೂರೈಸುತ್ತ ಕಾಪಾಡು. ಸಂಕಷ್ಟವ ನೀಗುವ ಗಣಪನೆ ನಿನಗೆ ಮೊದಲಿಗೆ ವಂದನೆ, ಈಶ್ವರನಿಗೆ ಅಭಿನಂದನೆ. ಸಂಕಷ್ಟೆಯ ದಿನ ಖ್ಯಾತಿಗೆ ಮಲ್ಲಿಗೆ ಮುಡಿಸುವೆ, ನಿನ್ನಯ ಪಾದದ ಸ್ಪರ್ಶವು ಮನೆಗಳಿಗಾಗಲು ಕಾಯುವೆ. ಅಭಯ ಹಸ್ತವ ಬೇಡುವೆ, ಮೋದಕ ಕಡುಬು ಈಡುಗಾಯಿ ನಿನಗೆ ಒಪ್ಪಿಸುವೆ. ಮೊದಲಲ್ಲಿ ನಿನ್ನಾಗಿರುವೆ, ಮನೆ ಮನಗಳಲ್ಲೂ ಮೊದಲಿಗೆ ಪೂಜಿಪ ವಿಘ್ನೇಶ್ವರನೇ. ಶಿರವನ್ನು ಬಾಗುತ್ತ ಪಾದಕ್ಕೆ ನಮಿಸಿ ಪ್ರಾರ್ಥನೆ ಮಾಡುವೆ.
ಕರುಣಾಶಂಭುವಲಿಂಗ ಗಣನಾಯಕ ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾ ಶಂಭುವಲಿಂಗ ಗಣನಾಯಕ ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾಶಂಭುವಲಿಂಗ ಗಣನಾಯಕ ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾ ಶಂಭುವತಿನ ಸರದಂತೆ ಮಾತುಗಳಾಡುತ್ತ ಜಾತ್ರೆಗೆ ಹೋಗೋಣ ಗಣನಾಯಕ ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾಶಂಭುವಲಿಂಗ ಗಣನಾಯಕ ಲಿಂಗ ಗಣನಾಯಕ ಹಸುರಂಗಿ ಕಾಲ್ಕಡಗ ಗಣನಾಯಕ ನಮ್ಮ ಕರುಣಾಮೂರ್ತಿ ಕಾಯೋ ಗಣನಾಯಕ ಹಸುರಂಗಿ ಕಾಲ್ಕಡಗ ಗಣನಾಯಕ ಹೊಳೆಯೋಳು ಮೀಯೋಣ ಮೈಲಿಗೆ ತೊಳೆಯೋಣ ಬಳಿಯೋಣ ಮಂಟಪ ಗಣನಾಯಕ ಹೊಳೆಯೋಳು ಮೀಯೋಣ ಮೈಲಿಗೆ ತೊಳೆಯೋಣ ಬಳಿಯೋಣ ಮಂಟ ಕಾರ್ಯಕ್ರಮದಲ್ಲಿ ಒಕ್ಕೂಟದ ಸದಸ್ಯರಾದ ತಳೂರು ಮಮತಾ ಹಿತೇಶ್ ಮತ್ತು ಗುಡ್ಡೆಮನೆ ಲೀನಾ ಮಹೇಶ್, ಉಪಾಧ್ಯಕ್ಷರಾದ ಹೊಸಕ್ಲು ಲತಾ ಮಂಡಪ್ಪ, ಸಿರಕಜೆ ಹಿತ ತೀರ್ಥಕುಮಾರ್, ಉಪಾಧ್ಯಕ್ಷರಾದ ಕೂರನ ಸುಶೀಲ ಅಪ್ಪಾಜಿ, ಕೋಶಾಧಿಕಾರಿ ಕೊಡಪಾಲು ತೀರ್ಥ ಗಣಪತಿ, ಬೈಮನ ಜ್ಯೋತಿ ತಿಂಬಯ್ಯ, ನಿವೃತ್ತ ಶಿಕ್ಷಕಿ ಪಾಣತಲೆ ತಾರಾಮಣಿ ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು.